ಎಲ್ರಿಗೂ ನಮಸ್ಕಾರ. ತಮ್ಲೈನ್ ನೋಡಿ ಯಾರು ಕೂಡ ಸಡನ್ ಆಗಿ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ. ಯಾಕೆಂತಂದ್ರೆ ವಿಷಯ ಬೇರೆನೇ ಇದೆ. ತಮ್ಲೈನ್ ಅಲ್ಲಿ ಅಣ್ಣವರು ಜೊತೆಲಿ ಊಟ ಮಾಡೋದಕ್ಕೆ ಕೂಡ ಚಾರ್ಜ್ ಮಾಡ್ತಿದ್ರು, ಮತ್ತು ಅವರ ಒಂದು ಸಿಗ್ನೇಚರ್ ಕೂಡ ಚಾರ್ಜ್ ಮಾಡ್ತಿದ್ರು. ಅಭಿಮಾನಿಗಳು ಒಂದು ಫೋಟೋ ತಗೊಳ್ಳೋದಕ್ಕೆ ಹೋದ್ರೆ ಅದಕ್ಕೂ ಕೂಡ ಚಾರ್ಜ್ ಮಾಡ್ತಿದ್ರು ಅಂತ ಕೂಡ ತಮ್ಲೈನ್ ಇದೆ. ಆದ್ರೆ ಒಳಗಡೆ ವಿಷಯ ಬೇರೆ ತರ ಇದೆ. ಆ ವಿಷಯಗಳೆಲ್ಲ ಏನು ಮತ್ತು ಅಣ್ಣವರು ಈ ತರ ನಡ್ಕೊಳ್ಳೋದಕ್ಕೆ ಒಂದು ಪ್ರಮುಖವಾಗಿರೋ ಕಾರಣ ಏನು, 1986ರಲ್ಲಿ ಏನಾಗಿತ್ತು ಕರ್ನಾಟಕದ ಪರಿಸ್ಥಿತಿ, ಇದನ್ನೆಲ್ಲ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಕೊನೆ ತನಕ ನೋಡಿ. ಸ್ನೇಹಿತರೆ, 1986 ಇಡೀ ಕರ್ನಾಟಕ ಜನತೆ ಅಥವಾ ಇಡೀ ಕರ್ನಾಟಕ ಒಂದು ಸಂಕಷ್ಟದಲ್ಲಿದ್ದಂಥ ಒಂದು ಕಾಲ. ಏಕೆಂತಂದ್ರೆ 2ರಿಂದ 3 ವರ್ಷ ಕರ್ನಾಟಕದಲ್ಲಿ ಸರಿಯಾಗಿ ಮಳೆ ಕೂಡ ಆಗಿರಲಿಲ್ಲ. ಸಾಕಷ್ಟು ಜನ ಒಂದು ಬರಕ್ಕೆ ತುತ್ತಾಗಿ ಹಳ್ಳಿ ಕಡೆಯಿಂದ ಬೆಂಗಳೂರು ಬಂದು ಜೀವನ ಕೂಡ ಮಾಡ್ತಿದ್ರು. ಯಾವ ತರ ಅಂತಂದ್ರೆ ಹಳ್ಳಿಗಳ ಕಡೆ ಜನನೇ ಇರಲಿಲ್ಲ, ಫುಲ್ ಹಳ್ಳಿ ಖಾಲಿ ಖಾಲಿ ಆಗ್ತಿತ್ತು. ಆ ತರ ಒಂದು ಪರಿಸ್ಥಿತಿ ಕರ್ನಾಟಕಕ್ಕೆ 1986ರಲ್ಲಿ ಎದುರಾಗಿತ್ತು. ಆ ಒಂದು ಟೈಮಲ್ಲಿ ಅಣ್ಣವ್ರದ್ದು ಅನುರಾಗ್ ಅರಳಿತು ಸಿನಿಮಾ ಚಿತ್ರೀಕರಣ ನಡೀತಿತ್ತು. ನಿಮ್ಗೆಲ್ಲ ಗೊತ್ತು, ಆ ಸಿನಿಮಾ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ರೆಕಾರ್ಡ್ ಕೂಡ ಆಗುತ್ತೆ, ಸಿಕ್ಕಾಪಟ್ಟೆ ದೊಡ್ಡ ಹಿಟ್ ಆಗುತ್ತೆ, ಬೇರೆ ಭಾಷೆಗಳಿಗೆಲ್ಲ ರೀಮೇಕ್ ಆಗುತ್ತೆ. ಆದ್ರೆ ಆ ಸಿನಿಮಾ ಚಿತ್ರೀಕರಣದಲ್ಲಿ ಆಗಿದ್ದಂಥ ಘಟನೆ ಏನು ಅಂತಂದ್ರೆ, ಅಣ್ಣವ್ರನ್ನ ನೋಡೋದಕ್ಕೆ ಪ್ರತಿಯೊಂದು ದಿನನೂ ಕೂಡ ಸಾಕಷ್ಟು ಜನ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳು ಬಂದು ಸೇರ್ತಿದ್ರು. ಅಂದ್ರೆ ಈಗ ಅಣ್ಣವ್ರು ಒಳಗಡೆ ಶೂಟಿಂಗ್ ಮಾಡ್ತಿದ್ದಾರೆ ಸ್ಟುಡಿಯೋ ಒಳಗಡೆ ಅಂತಂದ್ರೆ, ಹೊರಗಡೆ 1ರಿಂದ 2 ಕಿಲೋಮೀಟರ್ ಜನ ರೋಡಲ್ಲಿ ನಿಂತಿರ್ತಿದ್ರು. ಅಣ್ಣವ್ರು ಇದಾರೆ ಒಳಗಡೆ, ಸಾಯಂಕಾಲ ಅವ್ರನ್ನ ನೋಡ್ಬೋದು ಅಂತ ಅನ್ಬಿಟ್ಟು. ಅವಾಗ ಯಾವ ತರ ಒಂದು ಪರಿಸ್ಥಿತಿ ಇತ್ತು ಅಂತಾರೆ, ಅಣ್ಣವ್ರು ಸಿಕ್ಕಾಪಟ್ಟೆ ಪೀಕ್ ಅಲ್ಲಿ ಇದ್ರು, ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಅಭಿಮಾನಿಗಳಿದ್ರು. ಅವ್ರನ್ನ ನೋಡಿದ್ರೆ ಸಾಕು, ಅವ್ರ ಕೈ ಮುಟ್ಟಿದ್ರೆ ಸಾಕು ಅಂತ ಅವ್ರ ಅಭಿಮಾನಿಗಳು ಕಾತರದಿಂದ ಕಾಯ್ದಿದ್ದಂತ ಕಾಲ. ಅಂತ ಟೈಮಲ್ಲಿ ಬರ ಪರಿಹಾರ ನಿಧಿ ಅಂತ ಅಣ್ಣವ್ರು ಶುರು ಮಾಡ್ತಾರೆ. ಯಾಕೆಂತಂದ್ರೆ ರಾಜ್ಯ ಸಿಕ್ಕಾಪಟ್ಟೆ ಸಂಕಷ್ಟದಲ್ಲಿದೆ, ನಮ್ ಕೈಲಾದಷ್ಟು ನಾವ್ ಏನಾದ್ರೂ ಮಾಡ್ಬೇಕು ಅಂತ ಅಂದ್ಬಿಟ್ಟು ಅಣ್ಣವ್ರು ಅವರ ಕೈಲಾದ ಒಂದು ಸಣ್ಣ ಮೊತ್ತ ಕೂಡ ಗೌರ್ಮೆಂಟ್ಗೆ ಕೊಡ್ತಾರೆ. ಅದಾದ್ಮೇಲೆ ಬರುವಂತ ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಅಣ್ಣವ್ರ ಹತ್ರ ಒಂದು ಫೋಟೋ ತಗೋಬೇಕು ಅಂತಂದ್ರೆ ₹10, ಅಣ್ಣವರ ಒಂದು ಆಟೋಗ್ರಾಫ್ ತಗೋಬೇಕು ಅಂತಂದ್ರೆ ₹1 ಅಂತ ಒಂದು ದರ ಕೂಡ ನಿಗದಿ ಮಾಡ್ತಾರೆ. ಇವಾಗೆಲ್ಲ ಒಂದು ಆಟೋಗ್ರಾಫ್‌ನ ತಗೊಳ್ಳುವಂತ ಪದ್ಧತಿ ತುಂಬಾ ಕಮ್ಮಿ. ಆದ್ರೆ ಆಗ ಫೋನು, ಈ ಸೆಲ್ಫಿ ಎಲ್ಲ ಇರ್ಲಿಲ್ಲ. ಪ್ರತಿಯೊಬ್ರು ಸಹ ಆಟೋಗ್ರಾಫ್‌ನ ಜಾಸ್ತಿ ತಗೋತಾ ಇದ್ರು, ಮತ್ತೆ ಫೋಟೋಸ್ ಕೂಡ ತುಂಬಾ ತಗೋತಾ ಇದ್ರು. ಆ ಒಂದು ಟೈಮಲ್ಲಿ ಅಣ್ಣವ್ರ ಜೊತೆ ಊಟ ಮಾಡೋದಕ್ಕೆ ಅಂತಂದ್ರೆ ₹5,000 ಕೊಡ್ಬೇಕಾಗಿತ್ತು. ಅಣ್ಣವ್ರು ಸಾಕಷ್ಟು ಜನ ಅಭಿಮಾನಿಗಳಿಗೆ ₹1ನ ಕಲೆಕ್ಟ್ ಮಾಡ್ಕೊಂಡು ಸಿಕ್ಕಾಪಟ್ಟೆ ಜನಕ್ಕೆ ಆಟೋಗ್ರಾಫ್ ಕೂಡ ಹಾಕ್ತಾರೆ. ಅಣ್ಣವ್ರು ಮೊದಲಿಗೆ ಹೇಳ್ತಾರೆ, ತುಂಬಾ ಜನ ತುಂಬಾ ದೂರದಿಂದ ಬರ್ತಿರ್ತಾರೆ. ಅದಂಗೆ ವಿಷಯ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತೋ ಗೊತ್ತಿಲ್ಲ. ಯಾಕಂದ್ರೆ ಅಣ್ಣವ್ರು ಒಂದ್ 2 ದಿನ ಮಾಡೋಣ ಈ ಕಾರ್ಯಕ್ರಮನ, ಎಷ್ಟು ದುಡ್ಡು ಬರುತ್ತೋ ಅದನ್ನ ಸರ್ಕಾರಕ್ಕೆ ಕೊಡೋಣ ಅಂತ ಕೂಡ ಮಾತಾಡಿರ್ತಾರೆ. ಅದೇನಾಗುತ್ತೆ ಅಂತಂದ್ರೆ ಬರ್ತಾ ಬರ್ತಾ 10ರಿಂದ 15 ದಿನ ಗಂಟ ಕಾರ್ಯಕ್ರಮ ಎಳ್ಕೊಂಡು ಹೋಗುತ್ತೆ. ಯಾಕೆಂತಂದ್ರೆ ಅಣ್ಣವ್ರು ಈ ತರ ಫೋಟೋ ಕೊಡ್ತಿದ್ದಾರೆ, ಅಣ್ಣವ್ರು ಈ ತರ ಆಟೋಗ್ರಾಫ್ ಹಾಕ್ತಿದ್ದಾರೆ ಅಂತ ಜನರಿಂದ ಜನಕ್ಕೆ ಗೊತ್ತಾಗಿ ಸಿಕ್ಕಾಪಟ್ಟೆ ದೂರದ ಊರುಗಳಿಂದ ಜನ ಬರೋದಕ್ಕೆ ಶುರು ಮಾಡ್ತಾರೆ. ಯಾವ ತರ ಅಂತಂದ್ರೆ, ಈ ಕಡೆ ಮಂಗಳೂರು, ಬೀದರು, ಮೈಸೂರು, ಕೊಳ್ಳೇಗಾಲ ಎಲ್ಲ ಕಡೆಯಿಂದ ಜನ ಬರ್ತಾರೆ. ಪ್ರತಿನಿತ್ಯ ಸಾವಿರಾರು ಜನ ಬರೋದಕ್ಕೆ ಶುರು ಮಾಡ್ತಾರೆ. ಅಣ್ಣವ್ರು ಮೊದಲಿಗೆ ಅರ್ಧ ಗಂಟೆ, 1 ಅವರ್ ನಿಂತ್ಕೊಂಡು ಫೋಟೋ ತೆಗೆಸ್ಕೊತಾ ಇದ್ದವರು, ಕೊನೆಗೆ 2ರಿಂದ 3 ಅವರ್ ಅದಕ್ಕೆ ಅಂತಾನೆ ಹಿಡಿದ್ಬಿಡುತ್ತೆ. ಕೊನೆ ಮೂಮೆಂಟ್ ಯಾವ ತರ ಆಗುತ್ತೆ ಅಂತಂದ್ರೆ 4ರಿಂದ 5 ಅವರ್ ಅದೇ ಕಾರ್ಯಕ್ರಮ ಆಗ್ಬಿಡುತ್ತೆ. ಅಣ್ಣವ್ರ ಜೊತೆ ಫೋಟೋ ತೆಗೆಸ್ಕೊಳ್ಳೋದು, ಬರ ಪರಿಹಾರ ನಿಧಿಗೆ ಒಂದಷ್ಟು ದುಡ್ಡು ಕೂಡ ಹಾಕೋದು, ಈ ತರನೇ ನಡೀತಿರುತ್ತೆ. ಅಣ್ಣವ್ರು ಕೂಡ ಅವ್ರ ಕೈಲಾದ ಸಹಾಯ ಕೂಡ ಮಾಡಿರ್ತಾರೆ. ಅಣ್ಣವ್ರಿಗೆ ಒಂದು ಸರಿ ಅನ್ಸುತ್ತೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ, ಒಂದು ಹೆಣ್ಮಗು ಒಂದು ಮಗುನ ಗಂಟ್ಲಲ್ಲಿ ಇಟ್ಕೊಂಡು ನಿಂತಿರ್ತಾರೆ. ಇನ್ನ ಚಿಕ್ಕ ಚಿಕ್ಕ ಮಕ್ಕಳುಗಳನ್ನೆಲ್ಲ ಕರ್ಕೊಂಡ್ ಬಂದ್ಬಿಟ್ಟಿರ್ತಾರೆ. ಅಣ್ಣವ್ರಾಗ ಅನ್ಕೋತಾರೆ, ನನ್ ಮೇಲೆ ಇರೋ ಅಭಿಮಾನ ನೋಡಿ ಎಷ್ಟು ದೊಡ್ಡ ಮಟ್ಟದಲ್ಲಿ ಇಟ್ಕೊಂಡಿದ್ದಾರೆ ಇವ್ರು. ಪಾಪ ಇವ್ರಿಗೆಲ್ಲ ನಾನು ಏನು ಕೂಡ ಮಾಡಿಲ್ಲ. ಹಾಗಾಗಿ ಇವ್ರು ನಾನು ಏನಾದ್ರೂ ಮಾಡ್ಬೇಕು ಅಂತ ಅನ್ಬಿಟ್ಟು ಅಣ್ಣವ್ರು ಸಾಕಷ್ಟು ರಸಸಂಚೆ ಕಾರ್ಯಕ್ರಮಗಳನ್ನ ಕೂಡ ಮಾಡ್ತಾರೆ. ಅಲ್ಲಿ ಬಂದಂತ 40 ಲಕ್ಷ 50 ಲಕ್ಷ ದುಡ್ಡನ್ನ ಕೂಡ ಅವರು ಕೊಡ್ತಾರೆ. ಅಣ್ಣವ್ರು ಒಂದು ರಸಸಂಚೆ ಕಾರ್ಯಕ್ರಮ ಮಾಡ್ತು ಅಂತಂದ್ರೆ 40ರಿಂದ 50 ಲಕ್ಷ ದುಡ್ಡಾಗ್ತಿತ್ತು. ಏಕೆ ಅಂತಂದ್ರೆ ಅಣ್ಣವ್ರ ಅಭಿಮಾನಿಗಳು ಅಷ್ಟು ದೊಡ್ಡ ಮಟ್ಟದಲ್ಲಿದ್ರು. ಅಣ್ಣವ್ರು ಬರ್ತಿದ್ದಾರೆ ಅಂತಂದ್ರೆ 2ರಿಂದ 3 ದಿನಗಳ ಕಾಲ ಕಾಯ್ಕೊಂಡು ಕೂತ್ಕೋತಿದ್ರು. ಅಂತ ಒಂದು ಟೈಮಲ್ಲಿ ಅಣ್ಣವ್ರು ಈ ಒಂದು ಕಾರ್ಯಕ್ರಮ ಕೂಡ ಮಾಡ್ತಾರೆ. ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಾಕಷ್ಟು ದುಡ್ಡನ್ನ ಕೂಡ ಕೊಡ್ತಾರೆ ಆ ಒಂದು ಟೈಮಲ್ಲಿ. ಇದೇ ಮೊದಲಲ್ಲ, 1961ರಲ್ಲೂ ಸಹ ಅಣ್ಣವ್ರು ಇದೇ ತರ ಒಂದು ಕಾರ್ಯಕ್ರಮ ಕೂಡ ನಡೆಸ್ಕೊಡ್ತಾರೆ. ಎಲ್ಲಾ ನಟರುಗಳನ್ನ ಸೇರಿಸ್ಕೊಂಡು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಒಂದಷ್ಟು ಅಮೌಂಟ್‌ನ ಕೂಡ ಕಲೆಕ್ಟ್ ಮಾಡಿ ಬರ ಪರಿಹಾರ ನಿಧಿ ಅಂತ ಕೊಡ್ತಾರೆ. ಇವಾಗಿನ ತರ ಆವಾಗ ಇಷ್ಟು ಮಳೆ ಕೂಡ ಇರ್ಲಿಲ್ಲ, ಸಿಕ್ಕಾಪಟ್ಟೆ ಕಮ್ಮಿ ಮಳೆ ಇತ್ತು. ಮತ್ತೆ ಇವಾಗ ಜನಗಳೆಲ್ಲ ಏನಂದ್ರೆ ಹೊಲಗಳಲ್ಲಿ, ಜಮೀನುಗಳಲ್ಲಿ ಬೋರೆಲ್ಲ ಹಾಕ್ಸ್ಕೊತಾರೆ. ಆಗ ಆ ತರ ಒಂದು ಬೋರ್ ಹಾಕ್ಸ್ಕೊಳ್ಳೋ ಪದ್ಧತಿ ಎಲ್ಲ ಸಿಕ್ಕಾಪಟ್ಟೆ ಕಮ್ಮಿ ಇತ್ತು. ಮಳೆನ ನಂಬ್ಕೊಂಡು ವ್ಯವಸಾಯ ಮಾಡೋರೇ ಜಾಸ್ತಿ ಇದ್ರು. ಹಾಗಾಗಿ ಅಣ್ಣವ್ರು ಹಳ್ಳಿ ಯುವಕರೆಲ್ಲ ಬೆಂಗಳೂರು ಬಂದ್ರೆ ಹಳ್ಳಿಲಿ ಯಾರು ಇರ್ತಾರೆ, ಮುಂದೆ ವ್ಯವಸಾಯ ಮಾಡೋರು ಯಾರು? ಪ್ರತಿಯೊಬ್ರು ಸಹ ನಮ್ಮ ಜವಾಬ್ದಾರಿಯನ್ನ ಅರಿತು ಬರ ಪರಿಹಾರ ನಿಧಿಗೆ ಸಹಾಯ ಮಾಡ್ಬೇಕು ಅಂತ ಅಣ್ಣವ್ರು ಕೂಡ ಕೇಳ್ಕೊತಾರೆ. ಅದೇ ರೀತಿ ದೊಡ್ಡ ಮಟ್ಟದ ಒಂದು ಅಮೌಂಟ್ ಕೂಡ ಕಲೆಕ್ಟ್ ಆಗುತ್ತೆ. ಶಿವಣ್ಣವ್ರಿಗೂ ಕೂಡ ಅಣ್ಣವ್ರು ಹೇಳ್ತಾರೆ. ಅಂದ್ರೆ ಅವರು ಕೂಡ ಅವಾಗ ಚಾಮುಂಡೇಶ್ವರಿ ಸ್ಟುಡಿಯೋಗೆ ಬರ್ತಿರ್ತಾರೆ. ಆಗ ಇದೇ ಕಾರ್ಯಕ್ರಮ ನೀನು ಕೂಡ ಮಾಡು ಅಂತ ಅಂದ್ಬಿಟ್ಟು ಶಿವಣ್ಣವ್ರ ಜೊತೆ ಫೋಟೋ ತಗೊಂಡ್ರು ಕೂಡ ₹10ನ ಕೊಡಬೇಕಾಗಿತ್ತು. ಈ ತರ ಒಂದು ಕಾನ್ಸೆಪ್ಟ್‌ನ ತಂದಿದ್ದು ಅಣ್ಣವರೇ ಮೊದಲು ಅಂತ ಕಾಣುತ್ತೆ. ಪಾರ್ವತಮ್ಮ ರಾಜ್‌ಕುಮಾರ್ ಅವರು ಒಂದ್ಸರಿ ಹೇಳ್ತಾರಂತೆ ಅಣ್ಣವ್ರಿಗೆ ಸುಮ್ನೆ ತಮಾಷೆಗೆ, ₹25 ಮಾಡ್ಬಿಡೋಣ ಜನಗಳಿಗೆ, ಆಗ ಸರಿ ಹೋಗುತ್ತೆ, ಇನ್ನು ಜಾಸ್ತಿ ದುಡ್ಡು ಬರುತ್ತೆ ಅಂತ ಅಂದ್ಬಿಟ್ಟು. ಆಗ ಅಣ್ಣವ್ರು ಹೇಳ್ತಾರಂತೆ, ಎಷ್ಟೊಂದು ದುಡ್ಡಿನ ಆಸೆ ನೋಡು ನಿನ್ಗೆ ಅಂತ ಅಂದ್ಬಿಟ್ಟು. ಆಗ ಪಾರ್ವತಮ್ಮ ರಾಜ್‌ಕುಮಾರ್ ಅವ್ರು ನಗ್ತಾ ಹೇಳ್ತಾರೆ, ನಾನ್ ಮನೆಗೆ ತಗೊಂಡ್ ಹೋಗ್ತೀನಾ?
ಕೊಡೋದು ಸರ್ಕಾರಕ್ಕೆ ತಾನೇ ಹಾಗಾಗಿ ಅಂತ ನಗಾಡ್ತಾ ಹೋಗ್ತಾರಂತೆ. ಅವ್ರು ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿದ್ರು ಅಂತಂದ್ರೆ ಇಬ್ರು ಸಹ ಸೇರಿ ಒಂದೇ ನಿರ್ಧಾರಕ್ಕೆ ಬರ್ತಿದ್ರು. ಅದೇ ರೀತಿ ಅದಕ್ಕೆ ಬದ್ಧವಾಗಿರ್ತಿದ್ರು. ರಾಜ್ಯದ ಜನತೆಗೆ ಈ ತರ ಸಾಕಷ್ಟು ಅನುಕೂಲಗಳನ್ನ ಅಣ್ಣವ್ರು ಕೂಡ ಮಾಡ್ಕೊಟ್ಟಿದ್ದಾರೆ. ಇವಾಗಿನ ನಟರು ಅವ್ರ ಬರ್ತಡೇ ಕೂಡ ಮನೆ ಮುಂದೆ ಸಿಗಲ್ಲ. ಕೆಲ್ಸದ ನಿಮಿತ್ತ ಬೇರೆ ಕಡೆ ಹೋಗಿದ್ದೀನಿ ಅಥವಾ ಶೂಟಿಂಗ್‌ಗೋಸ್ಕರ ಹೊರಗಡೆ ಹೋಗಿದ್ದೀನಿ. ಈ ತರ ಎಲ್ಲ ಡ್ರಾಮಾ ಆಡ್ಕೊಂಡು ನಿಂತಿರ್ತಾರೆ. ಆದ್ರೆ ಅಣ್ಣವ್ರು ಅಭಿಮಾನಿಗಳ ಜೊತೆ ಕಾರ್ಯಕ್ರಮಗಳನ್ನ ಮಾಡ್ತಿದ್ರು. ಅಭಿಮಾನಿಗಳನ್ನೆಲ್ಲ ಅವಾಗವಾಗ ಒಂದೆಡೆ ಸೇರಿಸಿ ರಸಸಂಜೆ ಮಾಡ್ತಿದ್ರು. ಈ ತರ ಅಭಿಮಾನಿಗಳು ಸಿಕ್ಕಿದ್ರೆ ಸಾಕು ಅಣ್ಣವ್ರನ್ನ ಭೇಟಿ ಮಾಡೋದಕ್ಕೆ. ಅಣ್ಣವ್ರು ಪ್ರತಿಯೊಬ್ಬರನ್ನು ಪ್ರೀತಿಯಿಂದ ಮಾತಾಡಿಸ್ತಿದ್ರು. ಒಂದು ಗುಂಪಲ್ಲಿ ಯಾರಾದ್ರೂ ಒಂದು ಹೆಣ್ಮಗು ಇದ್ರೆ ಅಥವಾ ಹೆಣ್ಮಗು ಯಾವ್ದಾದ್ರು ಒಂದು ಮಗುನ ಎತ್ಕೊಂಡು ನಿಂತಿತ್ತು ಅಂತಂದ್ರೆ ಅಣ್ಣವ್ರ ಕಣ್ಣು ಆ ಕಡೆ ಫಸ್ಟ್ ಹೋಗ್ತಿತ್ತು. ಮೊದ್ಲು ಆ ಹೆಣ್ಮಗುನ ಮುಂದೆ ಬನ್ನಿ, ಹುಡುಗರೆಲ್ಲ ಸೈಡ್‌ಗೆ ಹೋಗಿ ಆ ಮಗುನ್ ಕರ್ಕೊಂಡ್ ಬನ್ನಿ ಅಂತ ಹೇಳೋರು. ಯಾಕೆಂತಂದ್ರೆ ಅಣ್ಣವ್ರು ಮಹಿಳೆಯರಿಗೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ಗೌರವ ಕೊಡ್ತಿದ್ರು. ಅಣ್ಣವರಲ್ಲಿ ಇದ್ದಂತ ಒಂದು ಬದ್ಧತೆ ಈಗಿನ ಯಾವೊಬ್ಬ ನಟರಲ್ಲೂ ಕೂಡ ಇಲ್ಲ. ಅದು ಒಂದು ದುರಾದೃಷ್ಟ ಅಂತಾನೆ ಹೇಳ್ಬೋದು. ಮತ್ತೆ ಅಣ್ಣವ್ರು ಸಿನಿಮಾ ಚಿತ್ರೀಕರಣ ನಡಿಬೇಕಾದ್ರೆ ಬರುವಂತ ಪ್ರತಿಯೊಬ್ಬ ಅಭಿಮಾನಿಗಳು ಸಹ ಬೇಜಾರ್ ಮಾಡದೆ ಎಲ್ಲರನ್ನೂ ಪ್ರತಿಯೊಬ್ಬರನ್ನು ಮಾತಾಡಿಸಿ ಅವ್ರಿಗೆ ಆಟೋಗ್ರಾಫ್ ಕೂಡ ಕೊಟ್ಟಿ, ಫೋಟೋ ಕೂಡ ಕೊಟ್ಟೆ ಕಳಿಸ್ತಾ ಇದ್ರು. ಎಷ್ಟೋ ಜನ ಲೈನಲ್ಲಿ ಬಂದಿರೋರ್ಗೆ ಅಂದ್ರೆ ಬರ ಪರಿಹಾರ ನಿಧಿ ಏನಿತ್ತು ಆ ಕಾನ್ಸೆಪ್ಟ್ ಅಲ್ಲಿ ಕೆಲವರೆಲ್ಲ ದುಡ್ಡಿಲ್ದೆ ಹಂಗೆ ಬಂದ್ಬಿಟ್ಟಿರ್ತಾರೆ. ಅಣ್ಣ ನಿಮ್ ಜೊತೆ ಫೋಟೋ ಬೇಕು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ಅವ್ರಿಗೂ ಸಹ ಅಣ್ಣವ್ರು ಯಾವುದೇ ರೀತಿ ಬೇಜಾರ್ ಮಾಡದೆ ಫೋಟೋನ ಕೊಟ್ಟು ಕಳಿಸ್ತಿದ್ರು. ಹಾಗಾಗಿ ಈ ಒಂದು ಕಾರ್ಯಕ್ರಮ ಕೂಡ ದೊಡ್ಡ ಮಟ್ಟದಲ್ಲಿ ಯಶಸ್ವಿ ಆಯ್ತು. ರಾಜ್ಯಕ್ಕೆ ಸಿಕ್ಕಾಪಟ್ಟೆ ದೊಡ್ಡ ಮಟ್ಟದಲ್ಲಿ ದುಡ್ಡು ಕೂಡ ಬರೋದಕ್ಕೆ ಶುರುವಾಯ್ತು. ಇವತ್ತಿನ ಎಷ್ಟೋ ಜನ ಯುವಕರಿಗೆ ಅಣ್ಣವ್ರ ಬಗ್ಗೆ ಗೊತ್ತೇ ಇಲ್ಲ. ಏಕೆಂತಂದ್ರೆ ಅಣ್ಣವ್ರು ನಮ್ಗೆಲ್ಲ ಬುದ್ಧಿ ಬರೋ ಅಷ್ಟ್ರಲ್ಲಿ ಅಣ್ಣವ್ರು ಚಿತ್ರರಂಗ ಕೂಡ ಬಿಟ್ಟು ಹೋಗಿದ್ರು. ಮತ್ತೆ ಇನ್ನೊಂದ್ ಏನು ಅಂತಂದ್ರೆ ಬೆಂಗಳೂರಲ್ಲಿ ಕನ್ನಡ ಇರೋದಕ್ಕೆ ಪ್ರಮುಖವಾಗಿ ಅಣ್ಣವ್ರೇ ಕಾರಣ. ಯಾಕೆ ಅಂತಂದ್ರೆ ಬೆಂಗಳೂರಲ್ಲಿ ಎಂಜಿಆರ್ ಅವ್ರದ್ದು ಅಭಿಮಾನಿಗಳ ಸಂಘ ಇತ್ತು. ಮತ್ತು ಎನ್‌ಟಿಆರ್ ಅವ್ರದ್ದು ಅಭಿಮಾನಿಗಳ ಸಂಘ ಇತ್ತು. ನಾಗೇಶ್ವರ ರಾವ್ ಅವ್ರದ ಅಭಿಮಾನಿಗಳ ಸಂಘ ಇತ್ತು. ಆದ್ರೆ ಕರ್ನಾಟಕದಲ್ಲಿ ಯಾವೊಬ್ಬ ನಟನಿಗೂ ಸಹ ಒಂದು ಅಭಿಮಾನಿ ಸಂಘನೇ ಇರ್ಲಿಲ್ಲ. ಅಂದ್ರೆ ಬೆಂಗಳೂರಲ್ಲಿ ಮೊದಲಿಗೆ ಕರ್ನಾಟಕದಲ್ಲಿ ಒಂದು ಅಭಿಮಾನಿ ಸಂಘ ಅಂತ ಹುಟ್ಕೊಂಡಿದ್ದೆ ಅಣ್ಣವ್ರಿಂದ. ಡಾಕ್ಟರ್ ರಾಜ್‌ಕುಮಾರ್ ಅಭಿಮಾನಿಗಳ ಬಳಗ ಅಂತ ಅಂದ್ಬಿಟ್ಟು. ಅಲ್ಲಿವರೆಗೂ ಸಹ ಯಾವುದೇ ಒಂದು ಅಭಿಮಾನಿಗಳ ಸಂಘ ಕನ್ನಡ ಚಿತ್ರರಂಗದ ಯಾವೊಬ್ಬ ನಾಯಕ ನಟನಿಗೂ ಸಹ ಇರ್ಲಿಲ್ಲ. ಮೊದ್ಲು ಬಂದಿದ್ದೆ ಅಣ್ಣವ್ರದ್ದು. ಬರೀ ಕರ್ನಾಟಕ ಅಂತಲ್ಲ ತಮಿಳ್ನಾಡಲ್ಲೂ ಸಹ ಸಿಕ್ಕಾಪಟ್ಟೆ ಜಾಸ್ತಿ ಮಳೆ ಬಂದು ಎಷ್ಟೋ ಜನ ಸಾಯ್ತಾ ಇದ್ರು. ಆ ಒಂದು ಟೈಮಲ್ಲಿ ಅಲ್ಲೂ ಸಹ ಸಿಕ್ಕಾಪಟ್ಟೆ ಆಹಾರಕ್ಕೆ ಕೊರತೆ ಇತ್ತು. ಆಗ ಅಣ್ಣವ್ರ ಕುಟುಂಬ ಇಲ್ಲಿಂದ ಸಾಕಷ್ಟು ಅಮೌಂಟ್‌ನ ಕೂಡ ಕಳಿಸುತ್ತೆ. ನಾನು ಒಂದಷ್ಟು ಕಡೆ ಓದಿದ ಪ್ರಕಾರ ಅಣ್ಣವ್ರು ಆಗಿನ ಕಾಲದಲ್ಲಿನೇ ಒಂದು ₹5,00,000 ಅಷ್ಟನ್ನ ತಮಿಳ್ನಾಡಿಗೆ ಸಹಾಯ ಕೂಡ ಮಾಡಿದ್ರು ಅಂತ ಓದಿದ್ದೆ. ಬಟ್ ಇದ್ರ ಬಗ್ಗೆ ನನ್ಗೆ ಎಲ್ಲೂ ಕೂಡ ಡೀಟೇಲ್ಸ್ ಸಿಗ್ಲಿಲ್ಲ. ನಿಮ್ಗೇನಾದ್ರೂ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಂತಂದ್ರೆ ಕೆಳಗಡೆ ನೀವು ಕೂಡ ಇದನ್ನ ಕಮೆಂಟ್ ಮೂಲಕ ತಿಳಿಸ್ಬೋದು. ಅಣ್ಣವ್ರು ಈ ತರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ. ಆದ್ರೆ ಈಗಿನ ನಟರು ಏನ್ ಗೊತ್ತಾ? ತೋರ್ಸ್ಕೊಳ್ಳೋಕ್ಕೋಸ್ಕರ ಯಾವ್ದಾದ್ರು 1, 2 ಕಾರ್ಯಕ್ರಮ ಮಾಡ್ತಾರೆ. ಆಮೇಲೆ ಯಾವುದೇ ರೀತಿಯ ಕಾರ್ಯಕ್ರಮಗಳನ್ನ ಮುಂದುವರ್ಸ್ಕೊಂಡು ಹೋಗೋದೇ ಇಲ್ಲ. ಅದನ್ನ ಅಲ್ಲಿಗೆ ಬಿಟ್ಬಿಡ್ತಾರೆ. ಆದ್ರೆ ಅಣ್ಣವ್ರು ಯಾವ್ದಾದ್ರು ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಸಾಕಷ್ಟು ಜನದ ಹತ್ರ ಅದ್ರ ಬಗ್ಗೆ ಮಾತಾಡ್ತಿದ್ರು. ಕೂತ್ಕೊಂಡು ಚರ್ಚೆ ಮಾಡ್ತಿದ್ರು. ನನ್ ಕೈಲಿ ಇಷ್ಟ ಆಗುತ್ತೆ ನಾನು ಇಷ್ಟು ಮಾಡ್ತೀನಿ. ನಿಮ್ ಕೈಲಿ ಏನಾಗುತ್ತೆ ಅದನ್ನ ನೀವು ಮಾಡಿ ಅಂತ ಅಂದ್ಬಿಟ್ಟು ಈ ತರ ಸಾಕಷ್ಟು ಕರ್ನಾಟಕ ರಾಜ್ಯದ ಜನತೆಗೆ ಸಹಾಯ ಕೂಡ ಅಣ್ಣವ್ರು ಮಾಡಿದ್ದಾರೆ. ನಿಮ್ಗೆ ಏನಾದ್ರು ಈ ತರ ಒಂದು ವಿಷಯಗಳು ಜಾಸ್ತಿ ನಿಮ್ಗೆ ಗೊತ್ತಿತ್ತು ಅಂತಂದ್ರೆ ಚಾನಲ್‌ನ ಮೇಲ್ಗಡೆ ನಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿದ್ದೀನಿ. ಅದು ಕೂಡ ನೀವು ವಾಟ್ಸಪ್ ಮಾಡ್ಬೋದು. ಮತ್ತು ನಿಮ್ಗೆ ವಿಡಿಯೋ ಬಗ್ಗೆ ಏನ್ ಅನಿಸ್ತು ಅನ್ನೋದನ್ನ ಕೆಳಗಡೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಿದ್ದೀನಿ. ಎಲ್ರಿಗೂ ಧನ್ಯವಾದಗಳು.